ಹಾಂ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಚಾಮರಾಜನಗರದಲ್ಲಿ ಪಚ್ಚಪ್ಪ ಸರ್ಕಲ್ ಅಂತ ಇದೆ. ಪಚ್ಚಪ್ಪ ಸರ್ಕಲ್ ಹತ್ರ ಶ್ರೀದೇವಿ ಹಿಂದೂ ಮಿಲಿಟ್ರಿ ಹೋಟ್ಲ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಹೋಟೆಲು. ಅದು ಸೌದೆ ಒಲೆಯಲ್ಲಿ ಮಾಡ್ತಾರೆ. ತುಂಬ ಐಟಮ್ ಇದೆ. ಮಟನ್ನಲ್ಲಿ ಸಿಕ್ಕಾಪಟ್ಟೆ ಐಟಮ್ ಇದೆ. ನೀವು ಯೂಶ್ವಲಿ ಚಿಕನ್ ಕಬಾಬ್ ಕೇಳಿರ್ತೀರ, ಬಟ್ ಇಲ್ಲಿ ಮಟನ್ ಕಬಾಬ್ ಸಿಗುತ್ತೆ. ಮತ್ತಿನ್ನು ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರಂತೆ. ಸಂಡೇ ಅಂತ ಬಂದರೆ ನೀವು ಕಾಲಿಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೇಂಜ್ ಕ್ರೌಡ್ ಇರುತ್ತಂತೆ. ಬೆಳಗ್ಗೆ 7 ಗಂಟೆಗೇ ನಿಮಗೆ ಏನು ಬಿರಿಯಾನಿ ಹಾಗೂ ಕಾಲ್ ಸೂಪ್ಗೆ ಸಿಕ್ಕಾಬಟ್ಟೆ ಮುಗಿಬೀಳ್ತಾರಂತೆ ಜನ. ಆ ರೇಂಜಿಗೆ ಕ್ರೌಡ್ ಇರುತ್ತೆ, ಅಂದರೆ ಆ ರೇಂಜಿಗೆ ಟೇಸ್ಟ್ ಕೊಡ್ತಿದ್ದಾರೆ ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ, ಅದು ಸೌದೆ ಒಲೆಯಲ್ಲಿ ಮಾಡಿರೋದು ಕೊಡಿಸ್ತೀನಿ, ಬನ್ನಿ. ಬೋಟಿ ಅಲ್ವಣ? ಬೋಟಿ ತಲೆ ಮಾಂಸ ಸೂಪರ್. ವೈಟ್ ರೈಸ್ಗೆ ಮಾಮೂಲಿ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಗುರುನಾಯಕ್ ಅಂತ ಸರ್. ಗುರುನಾಯಕ್ ಅವರು. ಸರ್ ದೇವಿಶ್ರೀ ಹೋಟೆಲ್, ಮಿಲಿಟ್ರಿ ಹೋಟೆಲ್ ಯಾವಾಗಿಂದ ಶುರುವಾಗಿದೆ? ಈ ಹೋಟ್ಲ್ ಓಪನ್ ಆಗಿ 7 ವರ್ಷ ಆಗಿದೆ ಸರ್. 7 ವರ್ಷ 7 ವರ್ಷ ಆಗಿದೆ. ಇದೇ ಜಾಗದಲ್ಲಿ? ಇದೇ ಜಾಗದಲ್ಲಿ ಆಗಿದೆ ಸರ್. ಪಚ್ಚಪ್ಪನ ಸರ್ಕಲ್ ಮೇನ್ ಸರ್ಕಲ್ ಇದು. ಚಾಮರಾಜನಗರದ ಹೃದಯ ಭಾಗ ಇದು. ಹೃದಯ ಭಾಗ ಸರ್. ಓಕೆ, ಸೂಪರ್. ಸರ್ ದೇವಿಶ್ರೀ ಮಿಲಿಟ್ರಿ ಹೋಟೆಲ್ ಫೇಮಸ್ಸು, ಯಾರು ಕೇಳಿದ್ರು ಹೇಳ್ತಾರೆ. ಎಲ್ಲ ಐಟಮು ಸಕಾಲಾಗಿರುತ್ತೆ. ಏನೇನೆಲ್ಲ ಸಿಗುತ್ತೆ ಸರ್? ಸರ್ ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್, ಚಿಕನು, ಬೋಟಿ, ಫಿಶು, ಕೈಮಾ, ನಾಟಿ ಕೋಳಿ ಮತ್ತು ಚಿಕನ್ಲಿ ಒಂದು ಸುಮಾರು ಥರ ಐಟಮ್ ಮಾಡ್ತೀವಿ ಸರ್. ಎಲ್ಲ ಹೋಟ್ಲಿ ಎಲ್ಲ ಸೌದೆ ಒಲೆದು. ಎಲ್ಲ ಸೌದೆ ಒಲೆನ ಮಾಡೋದು ಸರ್. ಫ್ರೈ ಐಟಮ್ ಮಾತ್ರ ಈ ಗ್ಯಾಸ್ಲಿ ಮಾಡ್ತೀವಿ. ಬಾಕಿದೆಲ್ಲ ಸೌದೆ ದಮ್ ಕಟ್ಟೋದು ಎಲ್ಲ ಮಾಡ್ತೀವಿ. ಮತ್ತು ಯಾವುದೇ ರೀತಿ ಪ್ಯಾಕೆಟ್ ಮಸಾಲ ಅಂತೂ ಯಾವುದೂ ಹಾಕ್ಸಲ್ಲ. ಎಲ್ಲ ನಾಟಿ ಮಸಾಲ ಮನೇಲಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ. ಎಲ್ಲ ಗ್ರೈಂಡಿಂಗ್ ಮಾಡ್ತೀವಿ. ಎಲ್ಲ ನಾಟಿ ಮಸಾಲೆ ಮನೇಲಿ ಯಾವ ರೀತಿ ಮಸಾಲ ಮಾಡ್ತೀವಿ ಸೇಮ್ ಮಸಾಲ ಸರ್ ಎಲ್ಲ. ಓಕೆ. ಮನೇಲಿ ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ಸೇಮ್ ಮನೇಲಿ ಏನು ಮಾಡ್ತೀವಿ ಅದೇ ಥರ ಸರ್. ಎಲ್ಲ ಗ್ರೈಂಡಿಂಗ್ ಮಾಡಿ ಹಾಕ್ತೀವಿ. ಎಲ್ಲ ಅಂದರೆ ಯಾವುದೇ ರೀತಿ ಪ್ಯಾಕೆಟ್ ಮಸಾಲ ಹಾಕಲ್ಲ. ಓಕೆ ಓಕೆ. ಯಾವುದು ಸರ್ ಅತಿ ಹೆಚ್ಚು ಹೋಗುತ್ತೆ, ಜನ ಇದನ್ನು ಬಹಳ ಇಷ್ಟಪಡ್ತಾರೆ ಅನ್ನುವಂಥ ಐಟಮ್ ಯಾವುದು? ನಮ್ಮಲ್ಲಿ ಬಿರಿಯಾನಿ ಸರ್ ತುಂಬ ಇಷ್ಟಪಡೋದು ಜನ. ಬಿರಿಯಾನಿ ಇಷ್ಟಪಡ್ತಾರೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಭಾಳ ಚೆನ್ನಾಗಿ ಇಷ್ಟಪಡ್ತಾರೆ. ಹೆಚ್ಚಾಗಿ ನಮ್ಮಲ್ಲಿ ಫೇಮಸ್ ಅಂದರೆ ಬೋಟಿ ಸರ್. ಬೋಟಿ ತಲೆ ಮಾಂಸ, ಓಕೆ, ಕೈಮಾ, ಇದು ಭಾಳ ಫೇಮಸ್ ಸರ್. ತುಂಬ ಚೆನ್ನಾಗಿ ಹೋಗುತ್ತೆ. ತುಂಬ ಚೆನ್ನಾಗಿ ಹೋಗುತ್ತೆ. ಓಕೆ. ಇನ್ನು ಮಟನ್ ಐಟಮ್ ಕೆಲವೊಂದು ಕಡೆ ತೀರಾ ಕಮ್ಮಿ ಇರುತ್ತೆ ಸರ್, ಬಟ್ ನಿಮ್ಮಲ್ಲಿ ಮಟನ್ ಐಟಮ್ ನಮ್ಮಲ್ಲಿ ಚೆನ್ನಾಗಿದೆ. ಅಂದರೆ ನಾವು ಎಲ್ಲ ನಾಟಿ ಮರಿಗಳು ತರೋದು ಸರ್. ಆಮೇಲೆ ನಾವು ಯಾವುದೇ ಸ್ವಲ್ಪ ಸ್ವಲ್ಪ ತಗೊಂಡು 1 ಮರಿ 2 ಮರಿ ತಗೊಂಡು ಕಟ್ ಮಾಡಿಸ್ಕೊತೀವಿ. ಆಮೇಲೆ ಎಲ್ಲ ನಾಟಿ ಮರಿಗಳು ತರ್ತೀವಿ. ನಾವು ಹಳ್ಳಿ ಕಡೆಯಿಂದ ತರಿಸ್ತೀವಿ. ನಾಟಿ ಚಿಕನ್ ಅಷ್ಟೇ. ಓಕೆ. ನಾವೆಲ್ಲ ಹಳ್ಳಿ ಕಡೆ ನಾಟಿನೇ ಹಾಕ್ತಾ ಇರ್ತೀವಿ. ನಾವು ಈ ಮಾಮೂಲಿ ಅಂಗಡಿ ಮಾರುವಂಥ ನಾಟಿಗಳು ಯಾವುದು ಹಾಕಲ್ಲ. ಹಿಂಗಾಗಿ ಹೌದು ಸರ್. ಮರಿ ಸೆಲೆಕ್ಷನ್ ಎಲ್ಲ ನಾವೇ ಮಾಡೋದು ಸರ್. ನೀವೇ ಮಾಡೋದು. ಓಕೆ. ತಗೊಂಡು ನಾವೇ ಮರಿ ತಗೊಂಡು ಕಟ್ ಮಾಡಿಸ್ತೀವಿ ಸರ್. ಹಂಗಾಗಿ ಆ ಟೇಸ್ಟ್ ಕೂಡ ಬರುತ್ತೆ. ಹೌದು ಸರ್. ಎಲ್ಲ ಸರ್ ಸೂಪರ್ ಸರ್. ಮತ್ತಿನ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಸರ್ ಬೆಳಿಗ್ಗೆ 11 ಗಂಟೆಯಿಂದ 11:30 ಸ್ಟಾರ್ಟ್ ಆಗುತ್ತೆ. 4 ಗಂಟೆ ತನಕ ಇರುತ್ತೆ. 5 ಗಂಟೆ ತನಕ.
ಮತ್ತು 5ರಿಂದ 6:30 ತನಕ ಕ್ಲೋಸ್ ಮಾಡಿರ್ತೀವಿ, ಎಲ್ಲ ರೆಡಿ ಮಾಡ್ಕೊ ಮತ್ತೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ. 6 ಗಂಟೆಯಿಂದ ನೈಟು 10 ಗಂಟೆ ತನಕ ಇರ್ತೀವಿ ಸರ್. 10 ಗಂಟೆವರೆಗೂ ಹೇಳ್ತೀರಾ? ಮತ್ತಿನ ಭಾನುವಾರನೂ ಸೇಮ್ ಟೈಮಿಂಗ್? ಭಾನುವಾರ ಇಲ್ಲ ಸರ್, ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ದಮ್ ಬಿರಿಯಾನಿ, ಕಾಲ್ ಸೂಪು, ಮಟನು, ಚಿಕನು, ತಲೆಮಾಂಸ, ಬೋಟಿ, ಕಮ್ಮಿ ಎಲ್ಲ ಐಟಮು ಸಿಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದಾನೆ 7 ಗಂಟೆಯಿಂದಾನೆ ಸಿಗುತ್ತೆ ಸರ್. ಭಾನುವಾರದತ್ತು ನಮ್ಮ ದಮ್ ಬಿರಿಯಾನಿ ಬಂದು ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಗೆ ಎಲ್ಲ ಖಾಲಿಯಾಗಿರುತ್ತೆ ಸರ್. ಒಳ್ಳೆ ಬಿರಿಯಾನಿ ಇರುತ್ತೆ, ಸೂಪರ್ ಬಿರಿಯಾನಿ ಇರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಯಾರ್ಯಾರು ನೋಡಿ, ಭಾಳ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ. ಮತ್ತಿನ್ನ ಹೋಟೆಲ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಇದೆ? ಚಾಮರಾಜನಗರ ಸರ್. ಚಾಮರಾಜನಗರ ಹೃದಯ ಬಗ್ಗೆ ಪಚ್ಚಪ್ಪ ಸರ್ಕಲ್. ಅದು ಎಲ್ಲಿಂದಾನೇ ಬಂದರೂ ಈ ಸರ್ಕಲ್ಗೆ ಮೇನ್ ಟಚ್ ಮಾಡಬೇಕು. ಟಚ್ ಮಾಡಲೇಬೇಕು. ಹೌದು ಸರ್. ಅಲ್ಲೇ ದೇವಿಶ್ರೀ ಹೋಟ್ಲು ಸರ್ಕಲ್ ಮೇನ್ ಸರ್ಕಲ್ ಇದೆ. ನೀವು ಯಾವ ಕಡೆಯಿಂದ ಬಂದರೂ ಈ ಮೇನ್ ಸರ್ಕಲ್ಗೆ ಬಂದು ಟಚ್ ಮಾಡೇ ಹೋಗ್ಬೇಕು ಸರ್ ಇದು. ಓಕೆ ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಜೇಬಲ್ಲಿ ಇಟ್ಕೊಂಡ್ಬಿಡ್ಬೋದು. ಸರಿ. ದೇವಿಶ್ರೀ ಹಿಂದೂ ಬಿಲ್ಟ್ರಿ ಹೋಟ್ಲಲ್ಲಿ ನಾವು ತೊಗೊಂಡಿರುವಂಥದ್ದು ಮಟನ್ ಪಲಾವು ಹಾಗೂ ಬೋಟಿ ಫ್ರೈ ಇವೆರಡೂ ಕೂಡ ಅತಿ ಹೆಚ್ಚು ಹೋಗುತ್ತಂತೆ. ಮತ್ತು ಅವ್ರು ಅದನ್ನೇ ಹೇಳಿದ್ರು, ಇವೆರಡೂ ಜಾಸ್ತಿ ಹೋಗುತ್ತೆ, ಮಸ್ಟ್ ಟ್ರೈ ಮಾಡಿ ಅಂದರು. ಸೊ ಹಾಗಾಗಿ ಮಟನ್ ಪಲಾವ್ ಹಾಗೂ ಬೋಟಿ ಫ್ರೈ ತೊಗೊಂಡಿದ್ದೀನಿ. ಅದಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ನಿಂಬೆಹಣ್ಣು ಕೂಡ ಕೊಟ್ಟಿದ್ದಾರೆ ಮತ್ತು ಸೇರ್ವಾ. ಸೊ ತೊಗೊಳೋಣ. ಫಸ್ಟು ಬೋಟಿಯಿಂದ ತೊಗೊಳೋಣ. ಪಲಾವ್ ಆಮೇಲೆ ಟ್ರೈ ಮಾಡೋಣ. ಬೋಟಿ ಫ್ರೈ. ಬೋಟಿ ಅಂತೂ ಅದ್ಭುತವಾಗಿ ಬೆಂದಿದೆ. ಆ ಮಸಾಲ ಇದೆಯಲ್ಲ, ಪಕ್ಕಾ ಮನೆ ಶೈಲಿ ಮಸಾಲ, ಪಕ್ಕಾ ಒಂದೊಳ್ಳೆ ಖಾರನೂ ಸಿಗುತ್ತೆ. ಚೆನ್ನಾಗಿದೆ ಮಸಾಲೆ ಮತ್ತು ಆ ಖಾರ ಮತ್ತು ಬೋಟಿನೂ ಕೂಡ ಸಕ್ಕತ್ತಾಗಿ ಬೆಂದಿದೆ. ಚೆನ್ನಾಗಿದೆ ಬೋಟಿ, ಸೂಪರ್. ಚಪಾತಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನು. ನಂತರದಲ್ಲಿ ಮಟನ್ ಪಲಾವ್ ಅದ್ಭುತವಾಗಿ ಕಾಣಿಸ್ತದೆ. ಪಕ್ಕಾ ನಾಟಿ ಶೈಲಿ ಪಲಾವ್ ಇವ್ರು ಮಾಡ್ತಾರೆ, ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಟೊಮೊಟೊ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿನೇ ಬಳಸಿ ಮಾಡಿದ್ದಾರೆ. ಪೀಸು ಹಾಗೂ ರೈಸು ಇಲ್ಲಿದೆ, ಪೀಸು. ಸೊ ಹಾಗೂ ರೈಸು ಒಳಗಡೆನೂ ಪೀಸ್ ಇದೆ, ಅಗಳು 2 ಪೀಸ್ ಬಿತ್ತು. ಮಟನ್ನು ಕೂಡ ನಾಟಿ ಮಟನ್ನೇ ಬಳಸ್ತೀವಿ. ಹಳ್ಳಿಗಳ ಕಡೆಯಿಂದ ನಾವು ಹೋಗಿ ಅವರೇ ಸೆಲೆಕ್ಟ್ ಮಾಡಿ ಮರಿನ ತರ್ತಾರಂತೆ. ಸೊ ಯಾರಿಗೋ ಹೇಳಿ ತರಿಸ್ಬಿಡಲ್ಲ, ಓನರೇ ಖುದ್ದಾಗಿ ನಿಂತು ಮರಿನ ಸೆಲೆಕ್ಷನ್ ಮಾಡೋಂಥದ್ದು. ಟೇಸ್ಟ್ ಅಂತೂ ಬೆಂಕಿ. ಮಟನ್ ಪೀಸು ತುಂಬ ಚೆನ್ನಾಗಿ ಬಂದಿದೆ, ಅದೇ ಇಂಪಾರ್ಟೆಂಟು ಮಟನ್ ಅಂದಾಗ. ಚಿಕನ್ ಆದರೂ ಸುಲಭವಾಗಿ ಬೇಯಿಸ್ಬಿಡ್ಬೋದು, ಮಟನ್ ಬೇಯಿಸೋದಿದೆಯಲ್ಲ ಅದು ಒಂದು ಕಲೆ ಅಂತಲೇ ಹೇಳ್ಬೋದು. ಮಟನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ಕ್ವಾಲಿಟಿ ಇದೆ, ಮಟನ್ ಕ್ವಾಲಿಟಿ ಪೀಸ್ ಇದೆಯಲ್ಲ, ಸೊ ಅದು ಆ ಒಂದು ಕ್ವಾಲಿಟಿ ಇದೆ. ಇನ್ನು ರೈಸು ಅಷ್ಟೇ, ರೈಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅತಿ ಹೆಚ್ಚಿನ ಮಸಾಲೆ ಇಲ್ಲ. ಸೊ ಅತಿ ಹೆಚ್ಚಿನ ಮಸಾಲೆ ಆದರೂ ಕೂಡ ತಿನ್ನೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಅನಿಸ್ಬಿಡುತ್ತೆ. ಅತಿ ಹೆಚ್ಚಿನ ಮಸಾಲೆ ಇಲ್ಲ. ಸೊ ಪೀಸು, ರೈಸು ಹಾಗೂ ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ಅದ್ರ ಜೊತೆ ಟ್ರೈ ಮಾಡಿ ಬೆಂಕಿ ಪಕ್ಕಾ ಕಳೆದೋಗ್ತೀರ, ಆ ರೇಂಜ್ಗಿರುತ್ತೆ. ಇನ್ನೊಂದು ವಿಶೇಷ ಅಂದರೆ ನನಗೆ ಅನಿಸಿದ್ದು ಬಾಳೆ ಎಲೆ ಹಾಕಿ ಕೊಡ್ತಾರೆ, ನನಗದು ಕೂಡ ಇಷ್ಟ ಆಯಿತು. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.